ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತಾ ಇದ್ದೀನಿ. ನೋಡಿ ಬನ್ನಿ ಇವಾಗ ನಾವು ಚಿಲ್ಲಿ ಚಿಕನ್ ಮಾಡೋಕ್ಕೆ ಅರ್ಧ ಕೆಜಿ ಚಿಕನ್ ತೊಗೊಂಡಿದ್ದೀವಿ. ಚಿಕನ್ಗೆ ನಾನು ಬೇಕಾಗಿರೋ ಐಟಮ್ ತೊಗೊಂಡಿದ್ದೀನಿ. ಇದು ಬೇಗ ಮಾಡ್ಕೊಳೋ ಅಂಥ ರೆಸಿಪಿ. ಬ್ಯಾಚುಲರೆಲ್ಲ ಚಿಲ್ಲಿ ಚಿಕನ್ ಮಾಡೋಕ್ಕೆ ನಾನು 2 ಗೆಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. 1 ಇಂಚಷ್ಟು ಶುಂಠಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು 2 ಇಂಚು ಚಕ್ಕೆ, 4 ಲವಂಗ, ಒಂದು 7-8 ಮೆಣಸು ತೊಗೊಂಡಿದ್ದೀನಿ. ಒಂದು 8 ಮೆಣಸು ತೊಗೊಂಡಿದ್ದೀನಿ. ಮತ್ತು ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ಇದು ಸ್ವಲ್ಪ ಖಾರ ಕಮ್ಮಿ ಐತೆ, ಅದಕ್ಕೆ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ಬನ್ನಿ ಇವಾಗ ಇದೆಲ್ಲ ಮಿಕ್ಸಿ ಮಾಡ್ಕೊಳ್ಳೋಣ. ಇದು ಕರಿಬೇವು ಒಗ್ಗರಣೆಗೆ ತೊಗೊಂಡಿದ್ದೀನಿ. ಒಗ್ಗರಣೆ ಹಾಕಿ ಕರಿಬೇವು ಸೇರಿಸಿದ್ರೆ ತುಂಬ ರುಚಿಯಾಗಿ ಬರುತ್ತೆ. ಡಿಫ್ರೆಂಟಾಗಿರುತ್ತೆ ಚಿಲ್ಲಿ ಚಿಕನ್ನು. ಈ ಥರ ಮಾಡಿಕೊಂಡು ಸೈಡಲ್ಲಿ ತಿಂತಾಯಿದ್ರೆ ಇನ್ನೊಂದು ಸಲ ಮಾಡಿಸಿ ತಿನ್ನೋಣ ಅನ್ನೋಷ್ಟು ರುಚಿ ಬರುತ್ತೆ. ಮತ್ತು ಮಕ್ಳುಗಳ್ಗೆ ಈ ಥರ ಮಾಡಿಕೊಟ್ರೆ ತುಂಬ ಸೂಪರಾಗಿ ತಿಂತಾರೆ. ಮತ್ತು ಆರೋಗ್ಯಕ್ಕೆ ಎಲ್ಲ ಒಳ್ಳೆಯದು. ಬನ್ನಿ ಇವಾಗ ತೋರಿಸ್ತೀನಿ. ಇವಾಗ ಎಲ್ಲ ರುಬ್ಕೊಬಿಡೋಣ. ಹಾಕೊಂಡು ನೋಡಿ, ಚಿಲ್ಲಿ ಚಿಕನ್ ಮಾಡೋಕ್ಕೆ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ. ಮತ್ತು ಈರುಳ್ಳಿ ಟೊಮೊಟೊ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಮತ್ತು ಶುಂಠಿ ಬೆಳ್ಳುಳ್ಳಿ ಎಲ್ಲ ತೋರಿಸಿದ್ದೆಲ್ಲ ರುಬ್ಕೊಂಡಿದ್ದೀನಿ. ಸ್ವಲ್ಪ ಎಣ್ಣೆ ಹಾಕ್ಕೊಂಡೆ. ಎಣ್ಣೆ ಕಾಯಬೇಕು. ಎಣ್ಣೆ ಸ್ವಲ್ಪ ಕಾಯಲಿ. ಚಿಕನ್ನು ತೊಳೆದಿಟ್ಕೊಂಡಿದ್ದೀನಿ. ಎಲ್ಲ ನೀರು ಬಿಟ್ಕೊಂಡೈತೆ ನೋಡಿ. ಆ ನೀರೆಲ್ಲ ಹಿಂಡಿಬಿಟ್ಟು ಹಾಕಬೇಕು. ನೋಡಿ ಇವಾಗ ಈರುಳ್ಳಿ ಹಾಕ್ತಾ ಇದ್ದೀವಿ. ಈರುಳ್ಳಿ ಕೆಂಪಾಗಂಗೆ ಬೇಯಬೇಕು. ಕರಿಬೇವು ಕೂಡ ಹಾಕೊಂಡಿದ್ದಾಯ್ತು. ಇವಾಗ ಕರಿಬೇವು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಹಸಿ ಸ್ಮೆಲ್ ಹೋಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಟೊಮೊಟೊ ಕೂಡ ಹಾಕೊಂಡ್ವಿ ನೋಡಿ. ಟೊಮೊಟೊ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಬೇಗ ಮಾಡ್ಬೋದು ಈ ಥರ ಅಂದರೆ. ತುಂಬ ರುಚಿಯಾಗಿರುತ್ತೆ. ಮತ್ತು ಕರಿಬೇವು ಫ್ಲೇವರ್ ಅಂತೂ ತಿನ್ನೋಕ್ಕೆ ಸೂಪರಾಗಿರುತ್ತೆ. ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀವಿ. ಇವಾಗ ನೋಡಿ ಫ್ರೈ ಆಗಿದೆ. ಇವಾಗ ತೊಳೆದಿಟ್ಕೊಂಡಿರೋ ಅಂಥ ಚಿಕನ್ ಕೂಡ ಹಾಕಬೇಕು. ನೀರಿಂಡೆ ಹಾಕೋಬೇಕು. ನೀರು ಹಿಂಡಬೇಕು. ನೀರಿಂಡಿ ಹಾಕೋಬೇಕು ನೋಡಿ. ಇವಾಗ ನೀರಿಂಡಿ ಹಾಕ್ಕೊತಾ ಇದ್ದೀವಿ. ಅರ್ಧ kg ಅಷ್ಟು ಚಿಕನ್ ಇದು. ತೊಳೆದೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ ಫಸ್ಟೇನೆ. ಅದರಲ್ಲಿ ನೀರಿನಂಶ ಇರುತ್ತೆ. ಸ್ವಲ್ಪ ನೀರು ಚೆನ್ನಾಗಿ ಹಿಂಡಿ ಹಾಕಬೇಕು. ನೋಡಿ ಇವಾಗ ರುಚಿಗೆ ತಕ್ಕ ಉಪ್ಪು ಸೇರಿಸ್ತಾ ಇದ್ದೀವಿ. ಹಾಗೆ ಅರಿಶಿನ ಪುಡಿ ಕೂಡ ಹಾಕೋಬೇಕು. ಅರಿಶಿನ ಪುಡಿ ಹಾಕಿ ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊತೀವಿ. ಚಿಲ್ಲಿ ಚಿಕನ್ ಸೂಪರಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ. ನೋಡಿ ಎಷ್ಟು ಸಾಫ್ಟಾಗಿ ಬೇಯ್ತೈತೆ. ಹಾಗೆ ಒಂದು ಪ್ಲೇಟ್ ಮುಚ್ಕೊಬಿಡೋಣ. ಮೊಟ್ಟೆ ಕೋಳಿ ಸಾಂಬಾರು ಕೂಡ ಮಾಡಿದ್ದೀವಿ. ನೋಡ್ಬೋದು ತುಂಬ ಸೂಪರಾಗೈತೆ ಮೊಟ್ಟೆ ಕೋಳಿ ಸಾಂಬಾರು. ಇದು ಬೇಗ ಮಾಡಿದ್ದು ನೋಡಿ. ಮೊಟ್ಟೆ ಕೋಳಿ ಸಾಂಬಾರು ತುಂಬ ರುಚಿಯಾಗಿ ಬಂದೈತೆ. ತುಂಬ ಚೆನ್ನಾಗಿ ಬಂದೈತೆ ಮೊಟ್ಟೆ ಕೋಳಿ ಸಾಂಬಾರು. ಸೇಮು ಮಟನ್ ಸಾರು ಇದ್ದಂಗೆ ಐತೆ. ಕುದಿಬೇಕಾದ್ರೆ ಮೊಟ್ಟೆ ಹಾಕಬೇಕು. ಕುಕ್ಕರಲ್ಲಿ ಕೂಗಿಸ್ತೀವಲ್ಲ ಆವಾಗ ಹಾಕ್ಬಾರ್ದು. ಮೊಟ್ಟೆ ಎಲ್ಲ ಕದ್ರಕೊಂಡು ಹೋಗ್ಬಿಡುತ್ತೆ. ಲಾಸ್ಟಿಗೆ ಕುಕ್ಕರ್ ಕ್ಯಾಪ್ ತೆಗೆದ್ಬಿಟ್ಟು ವಿಸಿಲೆಲ್ಲ ಹೋದ್ಮೇಲೆ ತಿರ್ಗಾ ಒಂದು ಸ್ವಲ್ಪ ಕುದಿಯೋಕ್ಕಿಟ್ಟು ಅವಾಗ ಮೊಟ್ಟೆ ಹಾಕ್ಬಿಟ್ಟು ಬಾಯಿ ಮುಚ್ಚಿಬಿಟ್ಟು ಆಫ್ ಮಾಡಿಬಿಟ್ರೆ ಅದರಲ್ಲೇ ಬೇಯ್ಕೊಳ್ಳುತ್ತೆ ಅಷ್ಟೇ. ನೋಡ್ಬೋದು ನೀವು ಬೇಯಕ್ಕಿಟ್ಟಿದ್ನಲ್ಲ ಚಿಕನ್ ನೋಡಿ ಯಾವ ಥರ ಸಾಫ್ಟಾಗಿ ಬೇಯ್ತಾ ಇದೆ ಅಂತ. ಈ ಥರ ಕರಿಬೇವೆಲ್ಲ ಹಾಕಿದ್ನಲ್ಲ ತುಂಬ ಸಾಫ್ಟಾಗಿ ಬೇಯ್ತೈತೆ ನೋಡಿ. ಈ ಥರ ಸಾಫ್ಟಾಗಿ ಬೇಯಬೇಕು ತುಂಬ.
ತುಂಬ ರುಚಿಕರವಾಗಿ ಸೂಪರಾಗಿರುತ್ತೆ. ಈ ಥರ ನೀವು ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್. ಈ ಥರ ಚಿಕನ್ ಸಾಫ್ಟಾಗಿ ಬೇಯುತ್ತೆ. ಈ ಥರ ಕ್ಲೋಸ್ ಮಾಡಿಟ್ರೆ, ಹಂಗೆ ಓಪನಲ್ಲಿ ಬೇಯಿಸ್ಕೊಂಡ್ರೆ ಚಿಕನ್ ಸ್ವಲ್ಪ ಗಟ್ಟಿ ಆಗುತ್ತೆ. ಸ್ವಲ್ಪ ನೀರು ಹಾಕ್ಬಿಟ್ಟಿಟ್ರು ಇನ್ನೂ ಚಿಕನ್ ಸಾಫ್ಟಾಗಿ ಬೇಯುತ್ತೆ. ಇದರಲ್ಲೇ ನೀರು ಇರುತ್ತಲ್ಲ, ನೀರು ಹಾಕೋಷ್ಟು ಅವಶ್ಯಕತೆ ಇರಲ್ಲ. ನೋಡಿ ಎಷ್ಟು ನೀರೈತೆ, ಅದರಲ್ಲೇ ಚಿಕನ್ನಲ್ಲೇ ಎಷ್ಟು ಬಿಟ್ಕೊಳ್ಳುತ್ತೆ ನೋಡಿ ನೀರು. ಇದು ಚೆನ್ನಾಗಿ ಇಂಬ್ರಬೇಕು. ಈ ನೀರೆಲ್ಲ ಚೆನ್ನಾಗಿ ಇಂಬ್ರಿದ ಮೇಲೆ ನಾವು ಏನು ಮಸಾಲೆ ಪದಾರ್ಥ ರುಬ್ಕೊಂಡಿರ್ತೀವಲ್ಲ ಅದು ಹಾಕಿ ಆಮೇಲೆ ಇವಾಗ ರುಬ್ಬಿರೋ ಅಂಥ ಮಸಾಲೆ ಹಾಕ್ಕೊಳಕ್ಕೆ ಹಾಕ್ಕೊತಾ ಇದ್ದೀವಿ ನೋಡಿ. ಇವಾಗ ನಾವೇನು ಎಲ್ಲ ಹಸಿದೆ ರುಬ್ಕೊಂಡಿದ್ದೀವಲ್ಲ ಅದು ಹಾಕ್ಕೋಬೇಕು. ನೀರು ಹಾಕ್ಕೋಬಾರ್ದು, ಇದಕ್ಕೆ ನೀರು ಹಾಕ್ಕೋಬಾರ್ದು. ಹಂಗೆ ಸ್ವಲ್ಪ ಫ್ರೈ ಮಾಡಬೇಕು. ನೀರು ಹಾಕಿದರೆ ಒಂಥರ ಟೇಸ್ಟ್ ಆಗೋಗುತ್ತೆ. ಹಸಿದೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಒಂದು 5 ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕು. ಆಮೇಲೆ ಬೇಕಾದ್ರೆ ನೀರು ಹಾಕ್ಕೋಬೋದು. ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಹಸಿ ಸ್ಮೆಲ್ ಹೋಗೋವರೆಗೂ ಹುರಿತಾ ಇರಬೇಕು. ನೋಡಿ ಘಮ ಘಮ ಸ್ಮೆಲ್ ಬರ್ತಾ ಇದೆ, ಸೂಪರಾಗಿರುತ್ತೆ. ಬೇಳೆ ಸಾರು, ರಸಮ್ಗೆ ಈ ಥರ ಬೇಗ ಅರ್ಜೆಂಟಾಗಿ ಮಾಡ್ಕೋಬೋದಂಥ ಚಿಲ್ಲಿ ಚಿಕನ್ ಚಾಪ್ಸು ತುಂಬ ಸೂಪರಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ. ತುಂಬ ಇದೆಲ್ಲ ಹಸಿ ಸ್ಮೆಲ್ಲೆ ನೋಡಿ ಕುದೀತಾ ಇದೆ. ಈ ಥರ ಕುದಿಬೇಕು, ಎಣ್ಣೆ ಬಿಟ್ಕೊಳ್ಳೋವರೆಗೂ ಚೆನ್ನಾಗಿ ಸ್ವಲ್ಪ ಹೊತ್ತು ಕುದಿಬೇಕು. ಆಮೇಲೆ ನಮಗೆ ಎಷ್ಟು ನೀರು ಬೇಕಾದರೂ ಹಾಕ್ಕೋಬೋದು. ಅಂದರೆ ಜಾಸ್ತಿ ಹಾಕಬೇಡಿ, ಲೈಟಾಗಿ ಹಾಕಬೇಕು. ನೋಡಿಕೊಂಡು ಮೀಡಿಯಮ್ ಹದದಲ್ಲಿ ಹಾಕ್ಕೋಬೇಕು. ಹಾಗೆ ನೋಡಿ ಮಿಕ್ಸಿ ತೊಳೆದು ಇವಾಗ ನೋಡಿ ಇದು ಜಾರಲ್ಲಿ ತೊಳೆದ್ಬಿಟ್ಟು ಸ್ವಲ್ಪ ನೀರೆಲ್ಲ ಸೇರಿಸ್ಕೊತಾ ಇದ್ದೀನಿ. ಇವಾಗ ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀನಿ. ನೋಡಿ ಸ್ವಲ್ಪ ಧನಿಯಾ ಪುಡಿ ಹಾಕೋಣ. ಸ್ವಲ್ಪ ಧನಿಯಾ ಪುಡಿ ಸೇರಿಸ್ಕೊತಾ ಇದ್ದೀನಿ. ಸ್ವಲ್ಪ ಗರಂ ಮಸಾಲ ಹಾಕ್ಕೊತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು